ತುಮಕೂರಿನ ಅಂತರಸ್ನಹಳ್ಳಿಯ ಸೋಮೇಶ್ವರ ಬಡಾವಣೆಯಲ್ಲಿ ಕೆಸಿ ನಾಗೇಶ್ ಅನ್ನೋರ ಕಟ್ಟಡದಲ್ಲಿ ಸುಮಾರು 5 ಕುಟುಂಬಗಳು ಮನೆಗಳನ್ನು ಲೀಸ್ಗೆ ಪಡೆದುಕೊಂಡಿದ್ವು. ಮನೆಯನ್ನು ಲೀಸ್ಗೆ ಕೊಡುವಂಥ ಸಂದರ್ಭದಲ್ಲಿ ಮಾಲೀಕ ನಾಗೇಶ್ ಕಟ್ಟಡದ ಮೇಲೆ ಯಾವುದೇ ಸಾಲ ಇಲ್ಲ, ನಿಮಗೆ ಏನೂ ತೊಂದರೆ ಆಗಲ್ಲ ಅಂತ ಹೇಳಿ ನಂಬಿಸಿದ್ನಂತೆ. ಇದನ್ನು ನಂಬಿ ಮನೆಯನ್ನು ಲೀಸ್ಗೆ ಹಾಕಿಸ್ಕೊಂಡಿದ್ರು. ಆದರೆ ಈ ಕುಟುಂಬಗಳಿಗೆ ಇದೀಗ ಬ್ಯಾಂಕ್ ಸಿಬ್ಬಂದಿಗಳ ಕಾಟ ಶುರುವಾಗಿದ್ದು ಇವರು ಟೆನ್ಷನ್ಗೆ ಒಳಗಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಮನೆಯ ಮುಂದೆ ಬರ್ತಿರೋ ಬ್ಯಾಂಕ್ನ ಸಿಬ್ಬಂದಿ ಈ ಮನೆಯ ಮೇಲೆ ಲೋನ್ ಇದೆ, ಲೋನ್ ಕಟ್ಟಿ ಇಲ್ಲವಾದರೆ ಮನೆ ಖಾಲಿ ಮಾಡಿ ಅಂತ ಬಾಡಿಗೆದಾರರನ್ನು ಕೇಳ್ತಿದ್ದಾರಂತೆ. ನಾವು ಮನೆಯ ಮಾಲೀಕರಲ್ಲ, ನೀವು ಮಾಲೀಕರನ್ನು ಕೇಳ್ಕೊಳ್ಳಿ ಅಂತ ಎಷ್ಟೇ ಹೇಳಿದರೂ ಕೂಡ ಕೇಳದೆ ರಂಪ ರಾಮಾಯಣ ಮಾಡ್ತಿದ್ದಾರಂತೆ. ಮನೆ ಖಾಲಿ ಮಾಡಿದಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ತೇವೆ ಅಂತಲೂ ಎಚ್ಚರಿಕೆಯನ್ನು ನೀಡಿದ್ದಾರೆ ಅನ್ನಲಾಗಿದೆ. ಇದರಿಂದ ಬೇಸತ್ತ ಬಾಡಿಗೆದಾರರು ಮನೆ ಓನರ್ ಬಳಿ ಹೋಗಿ ಕೇಳಿದರೆ ಹೌದು ಲೋನ್ ಇದೆ, ಕಟ್ತೀನಿ ಬಿಡಿ ಅಂತ ಬೇಜವಾಬ್ದಾರಿ ಉತ್ತರವನ್ನು ನೀಡ್ತಾ ಇದ್ದಾರಂತೆ. ನಾವು ಲೀಸ್ಗೆ ಕೊಟ್ಟಿರೋ ದುಡ್ಡು ವಾಪಸ್ ಕೊಡಿ ಅಂದರೂ ಕೂಡ ಮಾಲೀಕ ಕೊಡ್ತಾ ಇಲ್ಲ. ಬ್ಯಾಂಕ್ ಸಿಬ್ಬಂದಿ ಮನೆ ಮುಂದೆ ಬರದ ಹಾಗೆ ಸಮಸ್ಯೆಗೆ ಪರಿಹಾರ ನೀಡಿ ಅಂದರೆ ಅದಕ್ಕೂ ಸ್ಪಂದಿಸ್ತಿಲ್ವಂತೆ. ಹೀಗಾಗಿ ಮಾಲೀಕನ ವಿರುದ್ಧ ಬಾಡಿಗೆದಾರರು ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲನ್ನೇ ಏರಿದ್ದಾರೆ. ಪೊಲೀಸರು ಈ ಪ್ರಕರಣವನ್ನು ಹೇಗೆ ಇತ್ಯರ್ಥಗೊಳಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಮೇಡಮ್, ಇದೊಂಥರ ಯಾವ ರೀತಿ ಪರಿಸ್ಥಿತಿ ಅಂದರೆ ಬಾಡಿಗೆದಾರದ್ದು ಅಥವಾ ಲೀಸ್ ತಗೊಂಡವ್ರದ್ದು ದುಡ್ಡು ಕೊಟ್ಟು ಅದರಿಂದಲೂ ಹೊಡ್ಸ್ಕೊಂಡ್ರೆ ಅಂತಾರಲ್ಲ, ಆ ಥರದ ಪರಿಸ್ಥಿತಿ ಮೇಡಮ್ ಇದು. ಅವ್ರ ಪಾಪ ಲಕ್ಷಾಂತರ ರೂಪಾಯಿ ಕೊಟ್ಟು ಲೀಸ್ ತಗೊಂಡಿರ್ತಾರೆ. ಇವನ್ ಕಾನೂನಲ್ಲಿ ಲೀಸ್ ವಿಚಾರ ಬಂದಾಗಲೂ ಒಂದಷ್ಟು ಪ್ರೊಸೀಜರ್ಸ್ ಇದೆ, ಇನ್ನೂ ಒಂದಷ್ಟು ಕಾನೂನುಗಳು ಸ್ಟ್ರಿಕ್ಟ್ ಆಗಬೇಕು ವರ್ಷ. ಯಾಕೆ ಅಂದರೆ ಈಗ ಲೋನ್ ಇರೋ ಅಂತ ಆಲ್ರೆಡಿ ಇದೆ, ಲೋನ್ ಇರ್ತಕ್ಕಂಥ ಜಾಗನ ಯಾವುದೇ ಕಾರಣಕ್ಕೂ ಲೀಸಿಗೆ ಕೊಡಬಾರ್ದು ಅನ್ನೋದು ನಮ್ಮ ಕಾನೂನಲ್ಲಿ ಇದೆ. ಆದರೂ ಜನಗಳು ಅವರ ಒಂದು ಕಷ್ಟಕ್ಕೋ ಅಥವಾ ಮತ್ತೊಂದಕ್ಕೋ ಓಕೆ ಕೊಡ್ತೀರಾ, ಆದರೆ ಅವ್ರ ಪಾಪ ದುಡ್ಡು ಕೊಟ್ಟು ಮತ್ತೆ ಕಷ್ಟದಲ್ಲಿ ಸಿಲ್ಕೊಳ್ಳೋ ಅಂಥ ಸಮಸ್ಯೆನ ನೀವು ಅವ್ರಿಗೆ ಕೊಡಬಾರ್ದು. ಏನು ಹೇಳಿ, ಇಲ್ಲ ಅವ್ರ ರಿಕ್ವೆಸ್ಟ್ ಪ್ರಕಾರ ಇಲ್ಲ ಅವ್ರಿಗೆ ಆ ಸಮಸ್ಯೆಯಿಂದ ಬಗೆಹರಿಸ್ಕೊಡ್ಬೇಕು, ಇಲ್ಲ ಈ ತಪ್ಪು ಆಗದಲ್ಲೇ ಇರೋ ರೀತಿಯಲ್ಲಿ ನೀವು ಯಾವ ರೀತಿ ಕ್ರಮ ಕೈಗೊಳ್ತೀರೋ ಅದು ಕ್ರಮ ಕೈಗೊಂಡು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಮತ್ತು ಇನ್ನೊಂದು ವಿಚಾರ ಹರ್ಷ, ಈಗಿನ ವಿಚಾರ ನಾವು ಎಷ್ಟು ಆತರ ಪಡ್ತಾರೆ ಅಂದರೆ ಕೆಲವರು ಮನೆ ತುಂಬ ಚೆನ್ನಾಗಿದೆ, ಕಡಿಮೆ ದುಡ್ಡಿಗೆ ಲೀಸಿಗೆ ಸಿಕ್ತಿದೆ ಅಂದರೆ ಹೊಟ್ಟೋಗ್ಬಿಡ್ತಿರ್ತಾರೆ. ಆ ಥರ ಒಂದು ತಪ್ಪು. ಹೆಣ್ಮಕ್ಳಿಗೇನು ಮನೆ ಸೂಪರ್ ಆಗಿದ್ರೆ ಸಾಕು, ಗಂಡು ಮಕ್ಳು ಏನು ಯೋಚನೆ ಮಾಡ್ತಾರೆ, ಅಯ್ಯೋ ಲೀಸ್ಗೆ ಹೋಗೋಣ, ಬಾಡಿಗೆ ತಿಂಗಳ ಕಮಿಟ್ಮೆಂಟ್ ತಪ್ಪುತ್ತೆ ಅಂತ ಆ ಥರದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಬೇಕಾಗಿರೋ ಅಂಥದ್ದು. ಈ ಥರ ಒಂದು ಘಟನೆಗಳಾದಾಗ ಅದನ್ನು ಗಮನ ಹರಿಸ್ಬೇಕು ಅನ್ನೋದು ಸಾರ್ವಜನಿಕರಿಗೆ ಅರಿವಾಗಬೇಕು. ಅಂದರೆ ಅವರು ಮಾಲೀಕರನ್ನ ಕೇಳ್ತಾ ಇದ್ದಾರಂತೆ, ನೀವು ಅಟ್ಲೀಸ್ಟ್ ನಮಗೆ ನಾವು ಕೊಟ್ಟಿರೋ ದುಡ್ಡು ವಾಪಸ್ ಕೊಟ್ಬಿಡಿ, ನಾವು ಬೇರೆ ಎಲ್ಲೋ ಮನೆ ನೋಡ್ಕೊಂಡು ಅಲ್ಲಿ ಹೋಗ್ತೀವಿ ಅಂತೇಳಿ. ಆದ್ರೆ ಮಾಲೀಕ ಅದಕ್ಕೂ ಕೂಡ ಒಪ್ತಾ ಇಲ್ಲ. ಅಲ್ಲ, ಆತ ಇದ್ದಿದ್ರೆ ಬ್ಯಾಂಕ್ ಅವ್ರನ್ನ ಯಾಕೆ ಮನೆ ಮುಂದೆ ಕರ್ಸ್ಕೊಳ್ತಾ ಇದ್ದ ಆಶಾ? ಅದು ಒಂದು ವಿಚಾರ ಇದು ಮಾಡಬೇಕು. ಆದರೆ ಇಷ್ಟೊಂದು ನೆಗ್ಲಿಜೆನ್ಸಿ ಮಾಲೀಕನಾಗಿ ತೋರಿಸಬಾರ್ದು. ಇದು ಕಾನೂನು ರೀತಿಲಿ ಪೊಲೀಸರು ಇದನ್ನ ಯಾವ ರೀತಿ ಬಗೆಹರಿಸ್ಕೊಡ್ತಾರೆ ಕಾನೂನು ಮಟ್ಟದಲ್ಲಿ. ಹೌದು, ಕಾನೂನು ಚೌಕಟ್ಟಿನಲ್ಲೇ ಇದನ್ನ ಬಗೆಹರಿಸ್ಕೊಟ್ರೆ ಪಾಪ ಅವರು ಕಷ್ಟ ಬಿದ್ದು ಎಲ್ಲ ದುಡ್ದಿದ್ರಲ್ಲಿ ಎಲ್ಲ ಸ್ವಲ್ಪ ಉಳಿತಾಯ ಮಾಡಿ ಒಂದು ಪ್ಲಾನಿಂಗ್ ಮಾಡಿ ತಿನ್ನೋದು, ಯಾವ್ದಾದ್ರಲ್ಲಿ ಖರ್ಚು ಕಡಿಮೆ ಮಾಡಿ ಬಾಡಿಗೆ ಕಾಟನೂ ಬೇಡ ಅಂತೇಳಿ ಲೀಸಿಗೆ ಹಾಕೊಂಡಿರ್ತಾರೆ ಮೇಡಮ್. ಅದೆಲ್ಲ ಆದ್ಮೇಲೆ ಇಲ್ಲಿ ಮತ್ತೆ ಬ್ಯಾಂಕ್ ಸಿಬ್ಬಂದಿ ಬಂದು ಮನೆ ಖಾಲಿ ಮಾಡಿ ಟೆನ್ಷನ್, ಈಗ ಅವ್ರ ಹತ್ರ ಬೇರೆ ದುಡ್ಡು ಇಲ್ಲ ಮನೇನು ಇಲ್ಲ ಅನ್ನೋ ಪರಿಸ್ಥಿತಿ ಅವ್ರದ್ದು. ಹೌದು, ಈಗ ಮಾಲೀಕ ಹಾಗೆ ಪೊಲೀಸರು ಏನ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು ಮೇಡಮ್. ಹೌದು, ಎಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಪ್ರಜಾಶಕ್ತಿ ಪ್ರೈಮ್ ಟೈಮ್. ಪ್ರತಿದಿನವೂ ಕೂಡ ತುಮಕೂರಿನ ಇನ್ನಷ್ಟು ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.